ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಸೊ ಈಗಾಗಲೇ ಭಾಳಷ್ಟು ಜನ ಏರ್ಫೋರ್ಸ್ ರ್ಯಾಲಿಗೆ ಹೋಗಿದ್ರಿ, ಕೆಲವು ಜನ ಪ್ರೊಸೆಸ್ ಒಳಗೆ ಅದಿರಿ, ಕೆಲವು ಜನ ಎಕ್ಸಾಮಲ್ಲಿ ಅಥವಾ ಡೊಮೇನ್ಸ್ನಲ್ಲಿ ಸರ್ಟಿಫಿಕೇಟ್ ಇಲ್ಲದ ಕಾರಣ, ಆಮೇಲೆ ಒಂದೇ ಪರ್ಸೆಂಟೇಜ್ ಕಮ್ಮಿ ಇದ್ರೂ ನಾಟ್ ಅಲೌಡ್ ಅಂತ ನಾವು ಫಸ್ಟೇ ಹೇಳಿದ್ದೆ. ವೆರಿ ವೆರಿ ಇಂಪಾರ್ಟೆಂಟು. ಯಾಕಂತಂದ್ರೆ ನೀವು ಲೇಡೀಸ್ ಆದರೂ ಹೋಗೋರು, ಯಾಕಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಏನು ಹೇಳಿದ್ನಲ್ಲ, ಅವು ಡಾಕ್ಯುಮೆಂಟ್ಸ್ ಇರಲೇಬೇಕು. 50% ಪ್ಲಸ್ 50 ಮಾರ್ಕ್ಸ್ ಇನ್ ಇಂಗ್ಲೀಷ್ ಕಂಪಲ್ಸರಿ PUC ಇರಬೇಕು. ಓಕೆ, ಅದಕ್ಕೆ ಇನ್ನೊಂದು ಸಲ ಏನೇನು ಪ್ರೊಸೆಸ್ ಆಗೈತೆ ಅದನ್ನೆಲ್ಲ ಕೇಳಿಕೊಂಡು ನಾನು ವಿಡಿಯೋನ ಮಾಡ್ತೀನಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋದು, ಇಂಡಿಯನ್ ನೇವಿ ಟ್ರೇಡ್ಸ್ಮೆನ್ ಬಗ್ಗೆ ಸ್ವಲ್ಪ ನೋಟಿಫಿಕೇಷನ್ ಆಗಿತ್ತು, ನಾನು ಮಾಡೋದು ಮರ್ತಿದ್ದೆ. ಸೊ ಅವದು 10th ಮತ್ತು ITI ಮೇಲಿದೆ. ವೆರಿ ವೆರಿ ಇಂಪಾರ್ಟೆಂಟು. ಭಾಳಷ್ಟು ಜನ ಇದ್ರದ್ದು ಯೂಸ್ ತೊಗೋಬೇಕಾಗತ್ತೆ. ಯಾಕಂತಂದ್ರೆ ಈ ಕಾಲ್ ಆಗೈತೆ ಅಂತಂದ್ರೆ ಇನ್ನೊಂದು 2-3 ದಿನ ಟೈಮ್ ಇರ್ಬೋದು ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅದಕ್ಕೋಸ್ಕರ ನಾನು ನೆನಪು ಮಾಡಿ ನಿಮಗೆ ಹೇಳ್ತಾ ಇರೋದು. ಓಕೆ, ನಂದು ಆಗಿಲ್ಲ ಸರ, ಡೋಂಟ್ ವರಿ. ಯಾಕಂದರೆ SSC ಕನ್ಫರ್ಮ್ ಅದ ನೆಕ್ಸ್ಟ್ ಮಂತು. ಓಕೆ, ಅದನ್ನು ಕೂಡ ಒಳ್ಳೆಯ ಅವಕಾಶ, ಅದನ್ನು ಕೂಡ ಮಾಡ್ಬೋದು. ಓಕೆ, ಡನ್. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಈಗ ಸರ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಪ್ಲಿಕೇಶನ್ದು ಅಂಥೇಳಿ, ಇದು 13/8/2025 ಸ್ಟಾರ್ಟ್ ಆಗೈತೆ. ಅಂದರೆ ಇದೇ ಮಂತು 13ನೇ ತಾರೀಕು ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ಮಂತು 2ನೇ ತಾರೀಕು ಎಂಡ್, ಅಂದರೆ ಇವತ್ತು 31, ಇನ್ನು 3 ದಿನಗಳ ಕಾಲ ನಿಮ್ಗೆ ಟೈಮ್ ಅದ, ಅಪ್ಲಿಕೇಶನ್ ಹಾಕ್ಬೋದು. ಓಕೆ, 3 ಡೇಸ್ ಟೈಮ್ ಅದ. ಡನ್. ಓಕೆ, ಅದೇ ರೀತಿ ಏಜ್ ಏನು ಬಂತ ಸರ್, 18ರಿಂದ ಮಿನಿಮಮ್ 18 ಏಜ್ ಇರಬೇಕು, ಮ್ಯಾಕ್ಸಿಮಮ್ 25 ಇರಬೇಕು. ಓಕೆ, ಏಜ್ ರಿಲ್ಯಾಕ್ಷನ್ ಆ್ಯಸ್ ಪರ್ ರೂಲ್ಸ್ ಇರುತ್ತೆ, ಅದಂತೂ ನಿಮಗೆ ಯಾರಿಗೆ ಬೇಕಾಗಿತ್ತು ಅವ್ರು ಹಾಕ್ತಾರೆ. ನಿಮಗೇನಪ್ಪ 18ರಿಂದ 25 ಏಜ್ ಇದೆ. ಓಕೆ, ಡನ್. ಮತ್ತು ಕ್ವಾಲಿಫಿಕೇಷನ್ ಏನಪ್ಪ, ಕ್ಯಾಂಡಿಡೇಟ್ ಶುಡ್ ಬಿ ಪ್ರೊಸೆಸ್ ITI 10th ಪಾಸ್. ಗೊತ್ತಾಗುತ್ತಲ್ಲ, ITI ಮತ್ತು 10th ಪಾಸ್ ಹಾಕಿರಬೇಕು. ಡನ್. ಓಕೆ, ಈಗ ನೋಟಿಫಿಕೇಷನ್ ನೋಡಿಕೊಂಡು ನಿಮ್ಗೆ ಅದನ್ನು ವಿವರಣೆಯನ್ನು ನೋಡ್ತಾ ಹೋಗೋಣ. ಓಕೆ, ನಿಮ್ಮ ಮುಂದೆ ಇದೆ ನೋಡಿರಿ, ಇಲ್ಲಿ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಕರೆದಾರ ಅಂಥೇಳಿ ಪೋಸ್ಟ್ ಕೂಡ ಅದಾವ. ಓಕೆ, ನೋಡ್ತಾ ಹೋಗ್ರಿ. ನಿಮಗೆ ಬೇಕಿದ್ರೆ ಕಂಪಲ್ಸರಿ ನೀವು ಯಾವುದಕ್ಕೆ ಹಾಕಬೇಕಪ್ಪ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. ITI ಆಗಿರಬೇಕು, 10th ಮುಗಿದಿರಬೇಕು. ಓಕೆ, ಡನ್. ಮತ್ತು ಟೋಟಲ್ ಹುದ್ದೆಗಳಂತ ಹೇಳಿದ್ದೆ ಇಷ್ಟಿಷ್ಟು ಅದಾವ ಅಂಥೇಳಿ. ಹಾಂ, ಕ್ವಾಲಿಫಿಕೇಷನ್ ಅಂತ ಇಲ್ಲಿ ಅದ. ಓಕೆ, ಇಲ್ಲಿ ಕಾಣುತ್ತೆ ರೀ. ಹಾಂ, ಇದೇನು ರೀ, ಮ್ಯಾಟ್ರಿಕ್ಯುಲೇಷನ್ ಅಂದರೆ 10th ಕಂಪಲ್ಸರಿ ಇರಬೇಕು. ಆಮೇಲೆ ವಿತ್ ನಾಲೆಜ್ ಆಫ್ ಇಂಗ್ಲೀಷ್ ನಾಲೆಜ್ ಇರಬೇಕು, ಇಂಗ್ಲೀಷ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಓಕೆ, ಶುಡ್ ಹ್ಯಾವ್ ಕಂಪ್ಲೀಟೆಡ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇನ್ ದ ಟ್ರೇಡ್ ಆರ್ ಮೆಕ್ಯಾನಿಕ್ ಆರ್ equivalent with a 2 years regular service in the appropriate technical branch of the Army, Navy and Air Force. ನೀವು ಯಾವುದಾದ್ರೂ ಟ್ರೇಡ್ ಒಳಗೆ ಹೊರಗಡೆ ನೀವು ಕೆಲಸ ಮಾಡಿರಬೇಕು ಅಂತ ಅವರು ಮೆನ್ಷನ್ ಮಾಡ್ಯಾರ. ಬಟ್ ಅವ್ರೇನು ಕ್ವಾಲಿಫಿಕೇಷನ್ ಏನಪ್ಪ, 10th ಪ್ಲಸ್ ITI ಅಂತೇಳಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಡನ್. ನೆಕ್ಸ್ಟ್ ನೋಡೋಣ್ರಿ. ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ, ಫಿಸಿಕಲ್ ರಿಕ್ವೈರ್ಮೆಂಟ್ ಅಂತ ಕೊಟ್ಟಾರ, ಫಿಸಿಕಲ್ ಏನೇನು ಅಂತೇಳಿ ಅದು ನೋಡೋಕೆ ಬರುತ್ತೆ. ಓಕೆ, ದೆನ್ ಮತ್ತೆ ನೋಡೋಣ್ರಿ ನೋಟಿಫಿಕೇಷನಲ್ಲಿ ಏನದ, ಎಕ್ಸಾಮು ಮೆಥಡ್ ಹೆಂಗೆ ಅದ ಅದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಬಂದು ನೋಡಿರಿ ಎಕ್ಸಾಮ್ ಯಾವ ರೀತಿ ಎಕ್ಸಾಮ್ ಇರುತ್ತೆ. ಸಬ್ಜೆಕ್ಟ್ ನೋಡಿರಿ, ರೀಸನಿಂಗು, GK, ಆಮೇಲೆ ಮ್ಯಾಥ್ಸು, ಇಂಗ್ಲೀಷು. ಟೋಟಲ್ಲು 100 ಕ್ವಶನ್ಸ್ ಇರ್ತವೆ. ಅದೇ ರೀತಿ 2 hours ಟೈಮಿಂಗ್ ಇರುತ್ತೆ. ಎಷ್ಟು, 2 ಗಂಟೆಗಳ ಟೈಮಿಂಗ್ ಇರುತ್ತೆ. ಹೌದಾ, ಗೊತ್ತಾಯ್ತಲ್ಲ ಎಕ್ಸಾಮ್ ಬಗ್ಗೆ. ಮತ್ತು ಇಲ್ಲೇನಾದರೂ ಓಕೆ, ಹಾಂ, ಸಿಲೆಬಸ್ ಏನೇನು ಇರ್ತದೆ ಅದು ಕೊಟ್ಟಾರ ನೋಡಿರಿ. ಸಿಲೆಬಸ್ ಭಾಳ ಜನ ಸಿಲೆಬಸ್ ಕೇಳ್ತಿರ್ತಾರಲ್ಲ. ಓಕೆ, ಜನರಲ್ ರೀಸನಿಂಗ್ ಯಾವ್ಯಾವ್ದು ಏನೇನು ಇರುತ್ತೆ ಅಂತೇಳಿ ಇಲ್ಲಿ ಕೊಟ್ಟಾರ. ಅದೇ ರೀತಿ GK ಕೊಟ್ಟಿದ್ದಾರೆ, ನಿಮಗೆ ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ ನೋಡಿರಿ, ಅಂದರೆ ಏನೇನು ಅದರಲ್ಲಿ ನಾವೇನೇನು ಕೇಳಬಹುದು ಅಂತೇಳಿ. ಆಮೇಲೆ ಮ್ಯಾಥ್ಸು ಕೂಡ ಅದ, ಇಂಗ್ಲೀಷ್ ಕೂಡ ಅದ. ಹೌದಾ, ಇಲ್ಲೇ ಅದ ನೋಡಿರಿ. ಡನ್. ನೀವು ಸಿಲೆಬಸ್ ಕೂಡ ಆ ಥರ ಅದ ನೋಡ್ಕೋಬೇಕು. ಓಕೆ, ಡನ್. ಓಕೆ, ಈ ರೀತಿ ನೋಡಿ ಅಪ್ಲಿಕೇಶನಲ್ಲಿ ಯಾವ್ಯಾವ ಸೈಜ್ ಫೋಟೋಸ್ ಇರಬೇಕು ನಿಮ್ಮದೇ ಆನ್ಲೈನಲ್ಲಿ, ಅದು ಕೂಡ ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ, ಡನ್. ಓಕೆ, ಯಾರಾದರೂ ನೀವು ಹಾಕುತ್ತಿದ್ದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು.
ಪ್ರಿಪ್ರೇಷನ್ ಮಾಡ್ಬೋದು. ಇನ್ನೂ 2ರಿಂದ 3 ದಿನಗಳ ಕಾಲ ನಿಮಗೆ ಅವಕಾಶ ಇದೆ. ಓಕೆ, ಇದು ನೋಟಿಫಿಕೇಷನ್ ಅದ. ಓಕೆ, ಮತ್ತು ನೋಟಿಫಿಕೇಷನ್ ಅದ, ಯಾರು ಇಂಟ್ರೆಸ್ಟ್ ಇದ್ರೆ ಹಾಕ್ಬೋದು. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.